ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇಂದು ನಾವು ಹೆಸರುಕಾಳು ಪಲ್ಯವನ್ನು ಹೇಗೆ ಮಾಡೋಣ ಅಂತ ನೋಡೋಣ. ನೀವು ಒಮ್ಮೆ ಈ ಮನೆಯಲ್ಲಿ ಈ ರೀತಿ ಮಾಡಿರಿ. 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತಾರೆ, ಅಷ್ಟು ಮಸ್ತಾಗಿರುತ್ತದೆ ಈ ಪಲ್ಯ. ಮಾಡುವುದಂತೂ ತುಂಬ ಸುಲಭ. ಈಗ ಇದನ್ನು ಮಾಡಲು ಏನೇನು ಸಾಮಾನು ಬೇಕು ನೋಡೋಣ ಬರ್ರಿ. ಒಳ್ಳೆಣ್ಣೆ, ಒಂದು ಅರ್ಧ ಟೇಬಲ್ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಚಮಚದಷ್ಟು ಸಾಸಿವೆ, ಅರಿಶಿನ, ಒಣ ಖಾರ, ಅದು ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿರೋಂಥ ಒಂದು ಉಳ್ಳಾಗಡ್ಡಿ, ಒಂದು ಟೊಮೊಟೊ ಹಣ್ಣು, ಮತ್ತು ಹಾಗೆ ಬೇಯಿಸಿ ಇಟ್ಕೊಂಡಿರುವಂಥ ಹೆಸರು ಕಾಳು, ಒಂದು ಟೀ ಕುಡಿಯುವ ಲೋಟದಷ್ಟು ಒಂದು ಗ್ಲಾಸ್ ಹೆಸರು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೇವೆ. ಈಗ ಒಂದು ಬೊಗಣಿಗೆ ಎಣ್ಣೆ ಹಾಕಿರಿ. ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿರಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ರಿ. ಈಗ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ. ಹಸಿ ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದಂತೂ ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಂತರ ಒಂದು ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪನ್ನು ಬಂದ ನಂತರ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಹಾಕ್ಕೊಳ್ಳಿ. ಒಂದು ಪ್ಲೇಟನ್ನು ಮುಚ್ಚಿ ಟೊಮೊಟೊ ಸ್ವಲ್ಪ ಮೆತ್ತಗಾಗುವವರೆಗೆ ಬೇಯಿಸ್ಕೊಳ್ರಿ. ನಂತರ ಪ್ಲೇಟ್ ತೆಗೆದು ನೋಡಿ, ಸ್ವಲ್ಪ ಟೊಮೊಟೊ ಬೇಯ್ದಿರುತ್ತೆ, ಆಮೇಲೆ ಚೆನ್ನಾಗಿ ಕಲಸಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೊಮ್ಮೆ. ಸ್ವಲ್ಪ ಪ್ಲೇಟ್ ಮುಚ್ಚಿ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ರಿ. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಒಣ ಖಾರ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀವಿ. ಆಮೇಲೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ಕೊಳ್ರಿ. ಹೆಸರು ಕಾಳು ಇಲ್ಲಿ ಮೆತ್ತಗೆ ಬೇಯಿಸ್ಕೊಂಡಿರಬೇಕು. ಎಲ್ಲನೂ ಸಾಮಾನು ಹಾಕಿ, ಬೇಕಾದರೆ ಸ್ವಲ್ಪ ನೀರನ್ನು ಹಾಕಿ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಕಲಸಿ 1-2-3 ನಿಮಿಷ ಕುದಿಸಿದರೆ ಹೆಸರು ಕಾಳು ಪಲ್ಯ ಈಸ್ ರೆಡಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ